ಸ್ನೇಹಿತರೆ ನಮಸ್ಕಾರ. ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ವೈ ಚೂಸ್ ಬಿಟ್ಕಾಯಿನ್ ಆಸ್ ಮನಿ, ಬಿಟ್ಕಾಯಿನ್ ಅನ್ನ ನಾವು ಹಣವಾಗಿ ಯಾಕೆ ಆಯ್ಕೆ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಇದಕ್ಕಿಂತ ಮುಂಚಿತವಾಗಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಗಮನದಲ್ಲಿ ಇಡಬೇಕಾಗಿರುವಂತದ್ದು ಏನಂತಂದ್ರೆ, ನಾವು ಈ ವ್ಯವಸ್ಥೆಯಲ್ಲಿ ಹುಟ್ಟಿದಾಗಿನಿಂದ ಓಕೆ ಯಾವ ಕರೆನ್ಸಿಯನ್ನ ಚೂಸ್ ಮಾಡಬೇಕು ಅನ್ನುವಂಥದ್ದನ್ನ ನಮಗೆ ಆಯ್ಕೆಯಾಗಿ ಉಳಿದಿಲ್ಲ. ಅಂದ್ರೆ ನಮಗೆ ಆಯ್ಕೆಯಾಗೋದು ಬಂದಿಲ್ಲ. ಅದು ಭಾರತದಲ್ಲಿ ನಾವು ಹುಟ್ಟಿರುವಂತದ್ದಾಗಿರ್ಲಿ ಅಥವಾ ಜಗತ್ತಿನಲ್ಲಿರ್ತಕ್ಕಂಥ ಯಾರೊಬ್ರು ಆಗಿರ್ಲಿ, ಎಲ್ಲೇ ಹುಟ್ಟಿರ್ಲಿ ಅವರು. ಓಕೆ, ನಿಮಗೆ ಡಾಲರ್ ಬೇಕಾ, ರುಪಿ ಬೇಕಾ, ಯೂರೋ ಬೇಕಾ, ಪೌಂಡ್ ಬೇಕಾ, ಅರ್ಜೆಂಟಿನಾ ಪೀಸೋ ಬೇಕಾ, ಇನ್ಯಾವುದೇ ಕರೆನ್ಸಿನ ನಿಮ್ಮ ಆಯ್ಕೆ ತಕ್ಕನಾಗಿ ನೀವು ಚೂಸ್ ಮಾಡ್ಕೊಳ್ಳಿ ಅನ್ನುವಂಥ ವ್ಯವಸ್ಥೆ ಯಾರಿಗೂ ಕೂಡ ಕೊಟ್ಟಿಲ್ಲ. ನಾವು ಹುಡ್ದಾಗಿನಿಂದ ಕರೆನ್ಸಿ ಏನಿದೆ, ಈ ಪೇಪರ್ ಕರೆನ್ಸಿ ಆಲ್ರೆಡಿ ಅದು ಹಣವಾಗಿ ಬಳಕೆ ಆಗ್ತಾ ಇತ್ತು. ಮತ್ತೆ ಆಯಾ ದೇಶದಲ್ಲಿ ಇರ್ತಕ್ಕಂಥ ಒಂದು ಕಾನೂನು ಏನಿದೆ, ಈ ಕರೆನ್ಸಿಯನ್ನೇ ನೀವು ಹಣವಾಗಿ ಬಳಕೆ ಮಾಡಬೇಕು ಅಂತ ಹೇಳಿ ಕಾನೂನು ಕೂಡ ರಚನೆ ಆಗೋಗಿತ್ತು. ಜೊತೆಗೆ ಯಾರೊಬ್ರು ಕೂಡ ಪ್ರಶ್ನೆ ಮಾಡುವಂತ ಮನಸ್ಥಿತಿ ಕೂಡ ಯಾರಲ್ಲೂ ಇರಲಿಲ್ಲ. ಯಾಕೆಂತಂದ್ರೆ ಸುತ್ತಮುತ್ತಲ ಇರ್ತಕ್ಕಂಥ ಜನ ಆಗಿರ್ಲಿ, ಇನ್ಸ್ಟಿಟ್ಯೂಷನ್ಸ್, ಕಾರ್ಪೊರೇಷನ್ಸ್, ರಾಜ್ಯ ಸರ್ಕಾರಗಳಾಗಿರ್ಲಿ, ಅದು ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ ಆಗಿರ್ಲಿ, ಎಲ್ಲರೂ ಕೂಡ ಯಾವುದೇ ರೀತಿ ಪ್ರಶ್ನೆ ಮಾಡದಲೆ ಈ ಒಂದು ಕರೆನ್ಸಿಗಳನ್ನ ಆಯ್ಕೆ ಮಾಡಿರ್ತಾರೆ. ಸೊ ಜೊತೆಗೆ ನ್ಯಾಚುರಲ್ ಏನಾಗುತ್ತೆ, ಯಾರು ಕೂಡ ಪ್ರಶ್ನೆ ಮಾಡುವಂತಹ ಗೋಜಿಗೆ ಹೋಗೋದೇ ಇಲ್ಲ. ಆದ್ರೆ ಒಂದು ಕ್ಲೋಸರ್ ಲುಕ್ ಅಲ್ಲಿ ನೋಡೋದಾದ್ರೆ, ಈ ಒಂದು ಕರೆನ್ಸಿಸ್ ಏನಿದೆ, ಇನ್ಕ್ಲೂಡಿಂಗ್ ದ ಡಾಲರ್, ರುಪಿ, ಜಗತ್ನಲ್ಲಿ ಇರ್ತಕ್ಕಂಥ ಯಾವುದೇ ಪೇಪರ್ ಕರೆನ್ಸಿ ತಗೊಳ್ಳಿ, ಇಟ್ಸ್ ನಾಟ್ ಫೇರ್, ಅನ್ರಿಲೇಬಲ್. ಓಕೆ, ಹಣಕ್ಕೆ ಇರಬೇಕಾದಂತ ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ. ಅದನ್ನ ಇನ್ ರಿಯಾಲಿಟಿ ಹೇಳೋದಾದ್ರೆ, ಎಲ್ಲವೂ ಕೂಡ ತಮ್ಮ ಪರ್ಚೇಸಿಂಗ್ ಪವರ್ ಅಂದ್ರೆ ಕೊಳ್ಳುವ ಶಕ್ತಿಯನ್ನ ಏನು ಕಳ್ಕೊಳ್ತಾ ಇದಾವೆ, ಅದು ಕ್ಲಿಯರ್ಲಿ ಇಂಡಿಕೇಟ್ಸ್ ಇವು ಯಾವೂ ಕೂಡ ಒಳ್ಳೆಯ ಗುಣಲಕ್ಷಣಗಳು ಹೊಂದಿರತಕ್ಕಂತ ಕರೆನ್ಸಿ ಅಲ್ವೇ ಇಲ್ಲ. ಆನ್ ದ ಅದರ್ ಹ್ಯಾಂಡ್, ಇದನ್ನ ನಾವು ಬಿಟ್ಕಾಯಿನ್ಗೆ ಕಂಪೇರ್ ಮಾಡಿದ್ರೆ, ಯಾರು ಕೂಡ ನೀವು ಬಿಟ್ಕಾಯಿನ್ ಅನ್ನ ಬಳಕೆ ಮಾಡಿ ಅಂತ ಹೇಳಿ ಫೋರ್ಸ್ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ, ಮುಂದೆ ಕೂಡ ಮಾಡೋದಿಲ್ಲ. ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿ ಸೆಂಟ್ರಲ್ ಅಥಾರಿಟಿ ಇಲ್ಲ. ಸೊ ಒಂದು ಕಡೆ ಪೇಪರ್ ಕರೆನ್ಸಿನ ಫೋರ್ಸ್ಬ್ಲಿ ಈ ಒಂದು ವ್ಯವಸ್ಥೆ ನಮ್ಮ ಮೇಲೆ ಹೇರಿದೆ ಅಂತ ಹೇಳ್ಬೋದು. ಇನ್ನೊಂದು ಕಡೆ ಬಿಟ್ಕಾಯಿನ್ ಏನಿದೆ, ಬಿಟ್ಕಾಯಿನ್ ಯಾರು ಕೂಡ ಫೋರ್ಸ್ಬ್ಲಿ ನೀವು ಇದನ್ನ ಬಳಕೆ ಮಾಡಲೇಬೇಕು ಅಂತ ಹೇಳಿ ಇದುವರೆಗೂ ಹೇಳಿಲ್ಲ, ಮುಂದೆ ಕೂಡ ಹೇಳೋದು ಇಲ್ಲ. ಹಾಗಾದ್ರೆ ಫೋರ್ಸ್ಬ್ಲಿ ಯಾರು ಹೇಳಲ್ಲ ಅಂತಾನೆ ನಾವು ಬಿಟ್ಕಾಯಿನ್ ಅನ್ನ ಯಾಕೆ ಹಣವಾಗಿ ಬಳಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಬಿಟ್ಕಾಯಿನ್ ಅಂತೂ ಯಾರೇ ಆಗ್ಲಿ ಫೋರ್ಸ್ಬ್ಲಿ ನಮ್ಮ ಮೇಲೆ ಹೇರೋಕ್ ಆಗೋದಿಲ್ಲ, ಯಾರು ಕೂಡ ಹೇರೋದು ಇಲ್ಲ. ಸೊ ಬಿಟ್ಕಾಯಿನ್ ಏನ್ ಮಾಡ್ತಿದೆ ಅಂದ್ರೆ, ನಮ್ಮನ್ನು ಇನ್ವೈಟ್ ಮಾಡ್ತಿದೆ, ನಾನು ಬೆಸ್ಟ್ ಫಾರ್ಮ್ ಆಫ್ ಮನಿ ಇದೀನಿ, ನೀವು ನನ್ನನ್ನು ಆಯ್ಕೆ ಮಾಡಿ ಅಂತೇಳಿ ಹೇಳ್ತಾ ಇದೆ. ಸೊ ಬೇಸಿಕಲಿ ಬಿಟ್ಕಾಯಿನ್ ಔಟ್ಶೈನ್ಸ್ ದ ಡಾಲರ್, ಗೋಲ್ಡ್ ಇನ್ ಮೆನಿ ಕೀ ಆಸ್ಪೆಕ್ಟ್ಸ್. ಹಣಕ್ಕೆ ಇರಬೇಕಾದಂತ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದು ಬಿಟ್ಕಾಯಿನ್ ಅಲ್ಲಿ ಚೆನ್ನಾಗಿದೆ. ಆ ಡಾಲರ್ ಆಗಿರ್ಲಿ, ಅದು ಈಗ ಏನು ಜಗತ್ತಿನಲ್ಲಿ ರಿಸರ್ವ್ ಕರೆನ್ಸಿ ಆಗಿದೆ ಡಾಲರ್, ಅದಕ್ಕೆ ಹಣಕ್ಕೆ ಇರಬೇಕಾದಂತ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲ. ಚಿನ್ನಕ್ಕೂ ಕೂಡ ಇಲ್ಲ. ನಾನು ಇದನ್ನ ಸಿಂಪಲ್ ಆಗಿ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬಿಟ್ಕಾಯಿನ್ ವರ್ಸಸ್ ಚಿನ್ನ ವರ್ಸಸ್ ಫಿಯಟ್ ಕರೆನ್ಸಿ, ಯಾವುದು ಉತ್ತಮ ಹಣ. ಸೊ ಹಣಕ್ಕೆ ಇರಬೇಕಾದಂತ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ಹೇಳಿ ಲಿಸ್ಟ್ ಔಟ್ ಮಾಡಿದ್ದೀನಿ. ಜೊತೆಗೆ ಬಿಟ್ಕಾಯಿನ್, ಚಿನ್ನ ಮತ್ತು ಫಿಯಟ್ ಕರೆನ್ಸಿ ಇದರಲ್ಲಿ ಯಾವ್ಯಾವ್ದು ಒಳ್ಳೆ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಯಾವ್ದು ಬ್ಯಾಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ಈ ಒಂದು ವಿಡಿಯೋನ ಚೆಕ್ ಮಾಡಿ. ಜೊತೆಗೆ ವಾಟ್ ಟ್ರೂಲಿ ಸೆಟ್ಸ್ ಬಿಟ್ಕಾಯಿನ್ ಅಪಾರ್ಟ್ ಇಸ್ ದಟ್ ಇಟ್ ಡಸಂಟ್ ಫೋರ್ಸ್ ಯು ಟು ಅಕ್ಸೆಪ್ಟ್ ಟು ಯೂಸ್ ಅದ ಕರೆನ್ಸಿ. ಬೇರೆಲ್ಲ ಕರೆನ್ಸಿಗಳನ್ನ ಕಂಪೇರ್ ಮಾಡಿದ್ರೆ ಬಿಟ್ಕಾಯಿನ್ ನಾನು ಇದನ್ನ ಫೋರ್ಸ್ಬ್ಲಿ ಅಕ್ಸೆಪ್ಟ್ ಮಾಡಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಇದುವರೆಗೂ ಹೇಳಿಲ್ಲ, ಮುಂದೆ ಕೂಡ ಹೇಳೋದಿಲ್ಲ. ಇದೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ನೋಟ್ ಡೌನ್ ಮಾಡಬೇಕಾದಂಥದ್ದು. ಹಾಗಾಗಿ ವಿ ಡೋಂಟ್ ಹ್ಯಾವ್ ಎನಿ ಆಬ್ಲಿಗೇಷನ್ ಟು ಯೂಸ್ ಬಿಟ್ಕಾಯಿನ್ ಆಸ್ ಮನಿ, ಟು ಅಕ್ಸೆಪ್ಟ್ ಬಿಟ್ಕಾಯಿನ್ ಆಸ್ ಎ ಡಿಜಿಟಲ್ ಕ್ಯಾಪಿಟಲ್ ಆರ್ ಡಿಜಿಟಲ್ ಆಸೆಟ್, ಆಸ್ ಎ ಡಿಜಿಟಲ್ ಮನಿ. ನಮಗೆ ಬೇಕಾದ್ರೆ ಚೂಸ್ ಮಾಡ್ಬೋದು ಅಷ್ಟೇ. ಬಿಟ್ಕಾಯಿನ್ ಅನ್ನು ಯಾರು ಕೂಡ ಫೋರ್ಸ್ಬ್ಲಿ ಹೇರಕ್ ಆಗೋದಿಲ್ಲ. ಬಿಟ್ಕಾಯಿನ್ಗೆ ಹಣಕ್ಕೆ ಇರಬೇಕಾದಂತ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಫೈನ್. ಜೊತೆಗೆ ಬಿಟ್ಕಾಯಿನ್ ನಿರಂತರವಾಗಿ ಕೆಲಸ ಮಾಡ್ತಾನೆ ಇದೆ ನಮ್ಮ ನಂಬಿಕೆಯನ್ನ ಗಳಿಸೋದಕ್ಕೆ. ಬರೀ ನಮ್ಮ ನಂಬಿಕೆಯನ್ನ ಗಳಿಸಿದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ. ನಮ್ಮ ರಾಜ್ಯ, ದೇಶ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲಾ ದೇಶದ ಜನರ ನಂಬಿಕೆಯನ್ನ ಬಿಟ್ಕಾಯಿನ್ ಗಳಿಸಬೇಕಾಗತ್ತೆ. ಅದು ಕೂಡ ವಾಲಂಟರಿ ಆಗಿ, ಫೋರ್ಸ್ಬ್ಲಿ ಅಲ್ಲ. ಅದಾದಾಗ ಮಾತ್ರ ಬಿಟ್ಕಾಯಿನ್ ಒಂದು ಗ್ಲೋಬಲ್ ಕರೆನ್ಸಿ ಆಗಿ ಬಳಕೆ ಆಗೋದಕ್ಕೆ ಸಾಧ್ಯ. ಜೊತೆಗೆ ಒಂದು ಸಲ ನಂಬಿಕೆಯನ್ನ ಗಳಿಸಿದ್ಮೇಲೆ ಆ ನಂಬಿಕೆ ಸುಳ್ಳಾಗಬಾರ್ದಲ್ಲ. ಹಾಗಾಗಿ ಬಿಟ್ಕಾಯಿನ್ ಮಸ್ಟ್ ಆಲ್ವೇಸ್ ರಿಮೈನ್ ದ ಬೆಸ್ಟ್ ಆಪ್ಷನ್, ಎನ್ಶೂರಿಂಗ್ ನಥಿಂಗ್ ಬೆಟರ್ ರಿಪ್ಲೇಸಸ್ ಇಟ್. ಬಿಟ್ಕಾಯಿನ್ ಹೊರತುಪಡಿಸಿ ಬೇರೆ ಯಾವುದೋ ಕಾಯಿನ್ ಬಂದ್ಬಿಟ್ಟು ಬಿಟ್ಕಾಯಿನ್ ಗಿಂತ ಚೆನ್ನಾಗಿದೆ, ಓಕೆ ನಮ್ಗೇನೋ ತೊಂದರೆ ಆಗ್ತಾ ಇದೆ ಬಿಟ್ಕಾಯಿನ್ ಅಂತ ಹೇಳಿ ಆ ಒಂದು ಪರಿಸ್ಥಿತಿ ಬರಲೇಬಾರ್ದು. ಓಕೆ, ಪ್ರತಿಯೊಬ್ಬರ ನೀಡ್ಸ್ ಅಥವಾ ವಾಂಟ್ಸ್ ಏನಿದೆ ಬಿಟ್ಕಾಯಿನ್ ಫುಲ್ಫಿಲ್ ಮಾಡಲೇಬೇಕಾಗುತ್ತೆ. ಇದುವರೆಗೂ ಕೂಡ ಮಾಡ್ತಾ ಬಂದಿದೆ, ಮುಂದೆ ಕೂಡ ಮಾಡ್ತಾನೆ ಹೋಗುತ್ತೆ. ಯಾಕೆಂತಂದ್ರೆ ಬಿಟ್ಕಾಯಿನ್ ಒಂದು ಸಾಫ್ಟ್ವೇರ್. ಓಕೆ, ಸೊ ಬೇಸಿಕಲಿ ಒಂದು ಎರಡು ಪ್ರಿನ್ಸಿಪಲ್. ಒಂದು, ನಮ್ಮ ನಂಬಿಕೆಯನ್ನ ಗಳಿಸುವಂಥದ್ದು. ನಮ್ಮ ನಂಬಿಕೆ ಅಂತಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾವುದೇ ವ್ಯಕ್ತಿ ಆಗಿರ್ಲಿ, ಕಾರ್ಪೊರೇಷನ್ಸ್ ಆಗಿರ್ಲಿ, ದೇಶ ಆಗಿರ್ಲಿ, ರಾಜ್ಯ ಆಗಿರ್ಲಿ, ಇನ್ಸ್ಟಿಟ್ಯೂಷನ್ಸ್ ಆಗಿರ್ಲಿ,
ಇನ್ ಜನರಲ್ ನಮ್ಮ ನಂಬಿಕೆಯನ್ನ ಗಳಿಸುವಂಥದ್ದು ಮೊದಲ ಪ್ರಿನ್ಸಿಪಲ್. ಜೊತೆಗೆ ನಂಬಿಕೆಯನ್ನ ಗಳಿಸಿದ ಮೇಲೆ ಆ ಒಂದು ನಂಬಿಕೆಯನ್ನ ಉಳಿಸ್ಕೊಳ್ಳುವಂಥದ್ದು. ಓಕೆ, ಇವೆರಡು ಕೂಡ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಟು ಯೂಸ್ ಬಿಟ್ಕಾಯಿನ್ ಆಸ್ ಎ ಕರೆನ್ಸಿ. ಇವೆರಡು ಫ್ಯಾಕ್ಟರ್ಸ್ ನ ಬಿಟ್ಕಾಯಿನ್ ಇದುವರೆಗೂ ಕೂಡ ಉಳಿಸ್ಕೊಂಡು ಬಂದಿದೆ, ಮುಂದೆ ಕೂಡ ಉಳಿಸ್ಕೊಂಡು ಹೋಗುತ್ತೆ. ಯಾಕೆಂತಂದ್ರೆ ಅದೊಂದು ಸಾಫ್ಟ್ವೇರ್, ನೆನಪಿರ್ಲಿ. ಸೊ ದಿಸ್ ಡ್ರೈವ್ಸ್ ಬಿಟ್ಕಾಯಿನ್ ಟು ಬಿ ದ ಬೆಸ್ಟ್ ಮನಿ ಇನ್ ದ ವರ್ಲ್ಡ್. ಜೊತೆಗೆ ಇದೊಂದು ಸಾಫ್ಟ್ವೇರ್ ಆಗಿರೋದ್ರಿಂದ ಬಿಟ್ಕಾಯಿನ್ ಕಂಟಿನ್ಯೂಸ್ಲಿ ಅಡಾಪ್ಟ್ ಆಗ್ತಾ ಇದೆ, ಕಂಟಿನ್ಯೂಸ್ಲಿ ಎವಾಲ್ವ್ ಆಗ್ತಾ ಇದೆ ಟು ಬೇಸಿಕಲಿ ಮೀಟ್ ಆಲ್ ಅವರ್ ನೀಡ್ಸ್ ಫ್ರಮ್ ದ ಮನಿ. ಬಿಟ್ಕಾಯಿನ್ ಅನ್ನ ಯಾರು ಕೂಡ ಬಲವಂತವಾಗಿ ನಮ್ಮ ಮೇಲೆ ಹೇರಕ್ಕಾಗೋದಿಲ್ಲ. ಬಿಟ್ಕಾಯಿನ್ಗೆ ಹಣಕ್ಕಿರ್ಬೇಕಾದಂತ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಬಿಟ್ಕಾಯಿನ್ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ಕಂಟಿನ್ಯೂಸ್ಲಿ ಇಂಪ್ರೂವ್ ಆಗ್ತಿದೆ, ನಮ್ಮ ನಂಬಿಕೆಯನ್ನ ಗಳಿಸೋದಕ್ಕೆ ಸಾಧ್ಯ ಆಗ್ತಿದೆ. ಸೊ ಇವೆಲ್ಲ ಕಾರಣಗಳಿಂದ ಬಿಟ್ಕಾಯಿನ್ ಇಸ್ ದ ಓನ್ಲಿ ಮನಿ ಇನ್ ದ ವರ್ಲ್ಡ್ ದಟ್ ಕ್ಯಾನ್ ಕಂಟಿನ್ಯೂಸ್ಲಿ ಅಡಾಪ್ಟ್ ಆಗೋದಕ್ಕೆ ಸಾಧ್ಯ ಇರುವಂತದ್ದು. ಜೊತೆಗೆ ಟು ಮೀಟ್ ದ ಪೀಪಲ್ಸ್ ಎವರ್ ಚೇಂಜಿಂಗ್ ನೀಡ್ಸ್. ಓಕೆ, ನಾವು ಕಷ್ಟಪಟ್ಟು ದುಡಿದಂತ ದುಡ್ಡಿನ ಮೂಲ್ಯ ಕಾಪಾಡಬೇಕು, ಪ್ರೈವಸಿ ಕಾಪಾಡಬೇಕು, ಸೆಕ್ಯೂರ್ ಆಗಿ ಟ್ರಾನ್ಸಾಕ್ಷನ್ಸ್ ಆಗಬೇಕು, ಇಮ್ಮಿಡಿಯೇಟ್ ಆಗಿ ಟ್ರಾನ್ಸಾಕ್ಷನ್ಸ್ ಆಗಬೇಕು. ಈ ಎಲ್ಲ ನೀಡ್ಸ್ ನ ಬಿಟ್ಕಾಯಿನ್ ಫುಲ್ಫಿಲ್ ಮಾಡುವಂತ ಶಕ್ತಿ ಅದಕ್ಕಿದೆ. ಜೊತೆಗೆ ಅತಿ ಹೆಚ್ಚು ಜನ ಬಿಟ್ಕಾಯಿನ್ ಅನ್ನ ಚೂಸ್ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಬಿಟ್ಕಾಯಿನ್ ಬೆಟರ್ ಮನಿ ಆಗಿ ಎವಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ. ಬಿಟ್ಕಾಯಿನ್ ಬೆಟರ್ ಮನಿ ಆಗಿ ಎವಾಲ್ವ್ ಆಗ್ತಾ ಹೋದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಜನರನ್ನ ಅದು ಅಟ್ರಾಕ್ಟ್ ಮಾಡುತ್ತೆ. ಅತಿ ಹೆಚ್ಚು ಜನರನ್ನ ಅಟ್ರಾಕ್ಟ್ ಮಾಡಿದಾಗ ಮತ್ತೆ ಬಿಟ್ಕಾಯಿನ್ ಬೆಟರ್ ಮನಿ ಆಗಿ ಹೋಗುತ್ತೆ. ಈ ಒಂದು ಸೈಕಲ್ ಏನಿದೆಯಲ್ಲ, ಇದು ನಿರಂತರವಾಗಿ ನಡೀತಾನೆ ಹೋಗುತ್ತೆ. ಕ್ರಿಯೇಟಿಂಗ್ ಎ ಸೈಕಲ್ ವೇರ್ ಬಿಟ್ಕಾಯಿನ್ ಕೀಪ್ಸ್ ಇಂಪ್ರೂವಿಂಗ್ ಅಂಡ್ ಗ್ರೋಯಿಂಗ್ ಸ್ಟ್ರಾಂಗರ್. ನಿರಂತರವಾಗಿ ಈ ಸೈಕಲ್ ನಡೀತಾನೆ ಇರುತ್ತೆ. ಅತಿ ಹೆಚ್ಚು ಜನ ಬಿಟ್ಕಾಯಿನ್ಗೆ ಅಡಾಪ್ಟ್ ಆಗ್ತಾ ಇರ್ತಾರೆ. ಬಿಟ್ಕಾಯಿನ್ ಮಾರ್ಕೆಟ್ ಕ್ಯಾಪ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಬಿಟ್ಕಾಯಿನ್ ಅಡಾಪ್ಷನ್ ವರ್ಲ್ಡ್ ವೈಡ್ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆಸ್ ಲಾಂಗ್ ಆಸ್ ಬಿಟ್ಕಾಯಿನ್ ಮೀಟ್ಸ್ ದ ಪೀಪಲ್ ಎವರ್ ಚೇಂಜಿಂಗ್ ನೀಡ್ಸ್, ಬಿಟ್ಕಾಯಿನ್ ಒಂದು ಗ್ಲೋಬಲ್ ಕರೆನ್ಸಿ ಆಗಿ ದಾಪುಗಾಲಿರ್ತಾನೆ ಹೋಗ್ತಾನೆ ಇರುತ್ತೆ.